ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನಗೆ ಒಬ್ಬರು ಮೆಸೇಜ್ ಮಾಡಿದರು, ಡಿ ಬಿ ಅಣ್ಣ ಅವರು ಹೇಗೆ ತಮ್ನೈಲ್ಸ್ ಮಾಡ್ತಾರೆ ಅಂತ ಒಬ್ಬರು ಕೇಳ್ತಿದ್ರು. ಸೊ ನಿಮಗೇನಾದರೂ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ನೀವು ಪಿಕ್ಸಾರ್ಟ್ ಅನ್ನೋದು ಒಂದು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಪ್ಲೇಸ್ಟೋರ್ಗೆ ಹೋದರೆ ಫ್ರೀಯಾಗಿ ಸಿಗುತ್ತೆ. ಪಿಕ್ಸಾರ್ಟ್ ಅನ್ನೋದು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಐಕನ್ ಕಾಣ್ತಿದ್ದಲ್ವ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಎಡಿಟ್ ಎ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ಅವ್ರದ್ದೊಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ, ಅದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ ನೋಡಿ. ಈಗ ಇದನ್ನು ಕ್ರಾಪ್ ಮಾಡಬೇಕು. ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಟೂಲ್ಸ್ ಅಂತ ಇದಲ್ಲ, ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ರಾಪ್ ಅಂತ ಇದೆ ಅಲ್ವಾ, ಕ್ರಾಪ್ ಮಾಡಿಬಿಟ್ಟು ಯೂಟ್ಯೂಬ್ಗೆ ಕ್ರಾಪ್ ಮಾಡ್ತೀನಿ ನೋಡಿ. ಯೂಟ್ಯೂಬ್ ಅಂತ ಇದೆ ಲಾಸ್ಟಲ್ಲಿ ಕೊನೆಯಲ್ಲಿ. ಯೂಟ್ಯೂಬ್ ತಮ್ಮನೈಲು ಎಷ್ಟು ಬರುತ್ತೋ ಅಷ್ಟಕ್ಕೆ ಕ್ರಾಪ್ ಆಗುತ್ತೆ. ನೀವು ಏನು ಮಾಡೋ ಕೆಲಸನೇ ಇಲ್ಲ ಅದರಲ್ಲಿ. ಸೊ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಅಡ್ಜಸ್ಟ್ ಮಾಡಿಕೊಂಡು ನೀವೇನು ಮಾಡಬೇಕು ಅನ್ನೋದಾದರೆ ಇನ್ನೊಂದ್ಸಲಿ ನೋಡಿಸ್ತೀನಿ ನೋಡಿ. ಯೂಟ್ಯೂಬ್ ಅಂತ ಇದೆಲ್ಲ, ಸೊ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಇದನ್ನು ಸ್ವಲ್ಪ ಸ್ಯಾಚುರೇಷನ್ ಅನ್ನೋದು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಈ ಫೋಟೋಗೆ ಒಂದು ಸ್ವಲ್ಪ ಸ್ಯಾಚುರೇಷನ್ ಕಮ್ಮಿ ಇದೆ, ಸೊ ಸ್ಯಾಚುರೇಷನ್ ಅನ್ನೋದು ಇನ್ಕ್ರೀಸ್ ಮಾಡಿ. ಸೊ ನಿಮ್ಮ ಫೋಟೋಗೂ ಇದೇ ಥರ ಮಾಡ್ಕೊಳ್ಳಿ, ನಿಮ್ಮದೇನಾದರೂ ಯೂಟ್ಯೂಬ್ ಚಾನಲ್ ಇದ್ದರೆ. ಸೊ ಕಾಂಟ್ರಾಕ್ಟ್ಸ್ ಅನ್ನೋದು ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ತಿದ್ದೀನಿ. ನೆಕ್ಸ್ಟು ಕ್ಲಾರಿಟಿ ಅನ್ನೋದು ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡ್ರೆ ಮಾಡ್ಕೋಬೋದು, ಬಿಟ್ಟರೆ ಬಿಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ ಒಂಥರ. ಸೊ ಅಟ್ರಾಕ್ಟಿವ್ ಆಗಿ ತಮ್ಮನೇಲಿ ಕಾಣಿಸುತ್ತೆ. ಹೈಲೈಟ್ ಅನ್ನೋದು ನೋಡ್ಕೋಬೋದು, ಕೊಟ್ಟರೆ ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂತಂದರೆ ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಇದಕ್ಕೆ. ಸೊ ಓಕೆ ಮಾಡಿಬಿಟ್ಟು ಟೆಕ್ಸ್ಟ್ ಅಂತ ಇದೆ ನೋಡಿ ಕೆಳಗಡೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಕಾಪಿ ಮಾಡ್ಕೊಂಡಿದ್ದೆ, ಪೇಸ್ಟ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ. ಸೊ ಪೇಸ್ಟ್ ಮಾಡಿದ್ರೆ ನಿಮ್ಗೆ ಈ ಥರ ಕಾಣಿಸ್ತಿದೆ, ಪೇಸ್ಟ್ ಮಾಡ್ತೀನಿ. ಸೊ ಇದೇ ನೋಡಿ, ಇಂಜನ್ ಬ್ರೇಕಿಂಗ್ ಅಂತ ಇದೆ. ಸೊ ಇದನ್ನು ಫಸ್ಟ್ ಲೈನ್ ಮಾತ್ರ ಬರೋ ಥರ ಮಾಡ್ಕೊಂಡೆ ನಾನು, ಕಾಪಿ ಕಟ್ ಮಾಡಿಕೊಂಡೆ. ಸೊ ಅದಕ್ಕೆ ಹೈಲೈಟ್ ಆ್ಯಡ್ ಮಾಡಿದ್ದೀನಿ ನೋಡಿ. ಇಲ್ಲಿ ಕೆಳಗಡೆ ನಿಮ್ಗೆ ಕಾಣಿಸಿದೆ ಹೈಲೈಟ್ ಅಂತ ಒಂದು ಆಪ್ಷನ್ ಇದೆಲ್ಲ, ಹೈಲೈಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಹೈಲೈಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಒಂದೊಂದು ಸ್ವಲ್ಪ ಹಂಗೆ ಈ ಸೈಡು ಡ್ರ್ಯಾಗ್ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ರೊಟೇಟ್ ಸಿಂಬಲ್ ಇದೆ ನೋಡಿ, ರೊಟೇಟ್ ಸಿಂಬಲ್ ತೊಗೊಂಡು ನೀವು ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಸಮೇತ ಚೇಂಜ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮಗೆ ಡಿಫಾಲ್ಟಾಗಿ ಬ್ಲ್ಯಾಕ್ ಕಲರ್ ಇರ್ತೈತೆ. ಸೊ ಎಲ್ಲ ನೋಡ್ಕೋಬೋದು, ಇಲ್ಲಿ ಆಪ್ಷನ್ಸ್ ಎಲ್ಲ ಇದೆ. ಸೊ ಇದನ್ನು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಮತ್ತೆ ಡೂಪ್ಲಿಕೇಟ್ ತೊಗೊತಿದ್ದೀನಿ. ಸೆಕೆಂಡ್ ಲೈನ್ ಬರೆಯೋದಕ್ಕೆ ಅದರಲ್ಲೇ ಬರೆದ್ಬಿಡ್ತೀನಿ ನೋಡಿ. ಸೊ ಇಂಜನ್ ಬ್ರೇಕಿಂಗ್ ಅಂತ ಇದೆಯಲ್ಲ, ಇಂಜನ್ ಬ್ರೇಕಿಂಗ್ನ ಪೇಸ್ಟ್ ಮಾಡ್ತಿದ್ದೀನಿ. ನೀವು ಬರ್ಕೋಬೋದು, ಬೇಕಿದ್ದರೆ ಕನ್ನಡ ಕೀಬೋರ್ಡ್ ಇದ್ದರೆ ಬರ್ಕೋಬೋದು. ಸೊ ಇದಕ್ಕೆ ಕಲರ್ ಆ್ಯಡ್ ಮಾಡಬೇಕು. ಈಗ ಅವ್ರ ಕಲರ್ ಯಾವ ಥರ ಆ್ಯಡ್ ಮಾಡ್ತಾರೆ ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲೇ ಕಲರ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಕೆಳಗಡೆ, ಕಲರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕಲರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನಾನು ಒಂದು ಚೂಸ್ ಮಾಡ್ತಿದ್ದೀನಿ ನೋಡಿ, ಅವ್ರು ಚೂಸ್ ಮಾಡಿರೋದೇ ಕಲರ್ ಚೂಸ್ ಮಾಡ್ತಿದ್ದೀನಿ. ನಿಮಗೆ ಎಲ್ಲೋ ಬೇಕಿದ್ದರೂ ಎಲ್ಲೋ ಕೊಟ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಮೇಲೆ ಎಲ್ಲೋ ಅಂತಂದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಏನು ಮಾಡ್ತಿದ್ದೀನಿ ಅಂತಂತಂದರೆ ಮೇಲೆಗಡೆದಕ್ಕೂ ಚೇಂಜ್ ಮಾಡಬೇಕು. ಸೊ ಮೇಲೆಗಡೆನದನ್ನು ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಅದಕ್ಕೂ ಒಂದು ಕಲರ್ ಕೊಟ್ಕೋಬೋದು. ಅವರು ಡಿಫ್ರೆಂಟಾಗಿ ಮಾಡ್ತಾರೆ, ಈ ಕಲರ್ಸ್ ಎಲ್ಲ ಡಿಫ್ರೆಂಟ್ ಮಾಡ್ತಾರೆ. ಸೊ ನೋಡ್ಕೋಬೋದು, ಇನ್ಕ್ರೀಸ್ ಮಾಡ್ಕೋಬೋದು, ಟೆಕ್ಸ್ಟ್ ಎಲ್ಲ ಇನ್ಕ್ರೀಸ್ ಮಾಡ್ಕೋಬೋದು. ಆ ತುದಿ ಇಟ್ಕೊಂಡು ಡ್ರ್ಯಾಗ್ ಮಾಡಿಕೊಂಡ್ರೆ ಇನ್ಕ್ರೀಸ್ ಆಗುತ್ತೆ ಟೆಕ್ಸ್ಟ್ ಅನ್ನೋದು. ಸೊ ತಮ್ನೈಲ್ ಅನ್ನೋದು ಯೂನಿಕಾಗಿ ರೆಡಿ ಆಗೋಗ್ಬಿಡ್ತು. ಅವ್ರು ಯಾವ ಥರ ಮಾಡ್ತಾರೆ ಅನ್ನೋದಕ್ಕೆ ಅದೇ ಥರ ರೆಡಿ ಆಯಿತು. ಸೊ ನಾನೀಗ ಅದನ್ನು ಸೇವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದೇ ಥರ ಮಾಡ್ತಾರೆ ಅವರು. ಸೊ ಇಲ್ಲಿ ಸೇವ್ ಅಂತ ಒಂದಿದೆ ನೋಡಿ, ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ. ಸೇವ್ ಟು ಫೋಟೋ ಇನ್ ಗ್ಯಾಲರಿ ಅಂತ ಬಂತು. ಫ್ರೆಂಡ್ಸ್, ಅವ್ರು ಏನಾದರೂ ಇದರಲ್ಲಿ ಯೂಸ್ ಮಾಡ್ತಿದ್ರೆ, ಸಿಸ್ಟಮಲ್ಲಿ ಏನಾದರೂ ಎಡಿಟ್ ಮಾಡಿದರೆ ಅದು ನನಗೆ ಗೊತ್ತಿಲ್ಲ. ಬಟ್ ಪಿಕ್ಸಾರ್ಟಲ್ಲಿ ಇದೇ ಥರ ಮಾಡ್ಬೋದು. ಸೊ ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋ ಥರ ಇದ್ದರೆ ಈ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೇನಾದರೂ ಬೇರೆಯವರು ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದಿದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ನ್ಯಾಪ್ಶಾಟ್ ಹಾಕಿ, ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಗೆ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.